ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಲೈಸಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಮಾಡಿದೆ, ಏನಾಗಿದೆ ಅನಲೈಸಸ್ ಲೆವೆಲ್ಲು ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಮ್ಮದು ಲೆವೆಲ್ ಕ್ಲಿಯರ್ ಆಗಿತ್ತು. ಯಾವುದು ಅಂತಂತಂದರೆ 370 ಓಕೆನಾ. 370 ಲೆವೆಲ್ ಬ್ರೇಕ್ ಆದರೆ 250 ಟಾರ್ಗೆಟ್ ಮಾಡೋಣ ಅಂತ. ಸೊ ನೀವು ನೋಡ್ಬೋದು ಲೆವೆಲ್ಸ್ ನೋಡ್ಕೊಳ್ಬೇಡಿ, ಟಾರ್ಗೆಟ್ ಹಿಟ್ ಆಗಿದೆ. ಸೊ ನಾಳೆ ಹೇಗೆ ವರ್ಕ್ ಮಾಡುತ್ತೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಾಳೆ ಚಾರ್ಟ್ ಏನು ಹೇಳುತ್ತೆ, ಇನ್ನೂ ಬಿಯರಿಶ್ ಮೂಮೆಂಟಲ್ಲೇ ಇದೆ. ಯಾಕೆ ಅಂತಂದರೆ ನೋಡಿ, ಇಲ್ಲಿ ತುಂಬ ಕ್ಯಾಂಡಲ್ಸ್, ಡೇ ಕ್ಯಾಂಡಲಲ್ಲಿ 1 2 3 4 5 6 ಟೋಟಲ್ 6 ಡೇಸ್ ಕ್ಯಾಂಡಲ್ ಇದೆ ಓಕೆನಾ. ತುಂಬ ಸಪೋರ್ಟನ್ನು ಬ್ರೇಕ್ ಮಾಡಿದೆ ಅಂತಂದರೆ ನಾಳೆ ಮಂಡೇ ಮೋಸ್ಟ್ಲಿ ಇಲ್ಲಿ ರೀಟೆಸ್ಟ್ ಬರ್ತಿರಬೇಕು ಓಕೆನಾ. 400 ಹತ್ರ ರೀಟೆಸ್ಟ್ ಬಂತು ಅಂದ್ಕೊಳ್ಳಿ. ಓಕೆ, ನಿಮಗೆ ಎಲ್ಲಾದರೂ ಬೈ ಚಾನ್ಸ್ 370 ಏನಾದರೂ ಸಿಕ್ತು ಅಂದ್ಕೊಳ್ಳಿ, ನಿಮ್ದು ಎಸ್ ಎಲ್ ಹೊಡೆಯೋಕ್ಕೆ ಬಂದ್ರೂ 430ಗೆ ಎಸ್ ಎಲ್ ಹೊಡೆಯೋಕ್ಕೂ ಬರುತ್ತೆ. ಯಾಕಂದರೆ ಬಿಗ್ ಮೂಮೆಂಟ್ ಬರುವಾಗ ಎಸ್ ಎಲ್ ತೊಗೊಳೋದು ಕಾಮನ್ನು. ನೀವು 430ವರೆಗೂ ಆರಾಮಾಗಿ ಕುತ್ಕೋಬೋದು. ಬಟ್ ಎಕ್ಸಿಕ್ಯೂಟ್ ಬೇಕಾದರೆ 400ಗಾದರೂ ಮಾಡಿ, 300ಗಾದರೂ ಮಾಡಿ, 370ಗಾದರೂ ಮಾಡಿ, 370ಇಂದನೂ ರಿಟರ್ನ್ ಆಗ್ತಿರ್ಬೇಕು, ಹೇಳಿಕ್ಕಾಗಲ್ಲ. ಸೊ ಸೇಫ್ ಟ್ರೇಡರ್ ಮಾತ್ರ 250 ಕೆಳಗಡೆ ಟ್ರೇಡ್ ಮಾಡಿ. ಟಾರ್ಗೆಟ್ ಬಂದುಬಿಟ್ಟು 25,030 ಲೆವೆಲ್ ಬಂದಿರುತ್ತೆ. ನಿಮ್ಮದು ಬುಕ್ಕಿಂಗು ಸೇಫ್ ಟ್ರೇಡ್ ಬುಕ್ಕಿಂಗ್ ಎಲ್ಲಿ ಅಂತಂತಂದರೆ ನೀವು 150ಗೆ ಬುಕ್ ಮಾಡ್ಕೊಳ್ಳಿ ಓಕೆನಾ. 150ಗೆ ಬುಕ್ ಮಾಡ್ಕೊಳ್ಳಿ ಸೇಫ್ ಟ್ರೇಡಿಗೆ. ಸೊ ಮಂಡೇ ಒಂದು ದಿವಸ ಕಾಯ್ದು ನೋಡಬೇಕು, ಏನು ರೀಟೆಸ್ಟಿಗೆ ಹೋಗುತ್ತೋ ಅಥವಾ ಇಲ್ಲಿಂದನೇ ಫಾಲ್ ಆಗುತ್ತೋ ಅಂತ. ಬಟ್ 370 ಸಿಕ್ಕರೆ ಒಳ್ಳೆಯ ಚಾನ್ಸ್ ತೊಗೊಳ್ಳಿ. ಇನ್ನೂ ಫಾಲ್ ಇದೆ. ಸೊ ಮೇಲ್ಗಡೆ ಅದು ಸಸ್ಟೈನ್ ಆಗಬೇಕು, ಇಲ್ಲ ಗ್ಯಾಪ್ ಅಪ್ ಓಪನ್ ಆಗಬೇಕು ಓಕೆನಾ. ಗ್ಯಾಪ್ ಅಪ್ ಓಪನ್ ಆದರೆ ಮಾತ್ರ ಮೇಲ್ಗಡೆ ನಾನು ಕಾಲ್ ಆಪ್ಷನ್ ನೋಡ್ತಾ ಇದ್ದೀನಿ. ಅದು ಮೋರ್ ದೆನ್ 150 ಪಾಯಿಂಟು ಗ್ಯಾಪ್ ಅಪ್ ಓಪನ್ ಆಗಬೇಕು. ಇದೂ ನಂದು ಸಿನಾರಿಯೋಸ್ ನನಗೇನು ಹೇಳುತ್ತೆ ಅಂತಂದರೆ ಇದೂ ಟೋಟಲಿ ರಾಂಗ್ ಆಗ್ತಾ ಇರಬೇಕು, ಹೇಳಿಕ್ಕಾಗಲ್ಲ. ಸಸ್ಟೈನ್ ಆಗಿ ಒಂದು 150 ಪಾಯಿಂಟ್ ಮೇಲ್ಗಡೆ ಓಪನ್ ಆಗಿ ಇಲ್ಲಿ ಸಸ್ಟೈನ್ ಆಯಿತು ಅಂದ್ಕೊಳ್ಳಿ ಓಕೆನಾ. ಈ ಲೆವೆಲ್ ಹತ್ರ 400 ಲೆವೆಲ್ ಹತ್ರ ಇಲ್ಲ 430 ಲೆವೆಲ್ ಹತ್ರ ಸಸ್ಟೈನ್ ಆಗಿ ಮೇಲ್ಗಡೆ ಬ್ರೇಕ್ ಆಯಿತು ಅಂತಂದರೆ ಬೇಕಾದರೆ ಆ ರೀತಿ ಟ್ರೇಡ್ ಮಾಡ್ಬೋದು. ಅದು ಕಾಲಲ್ಲಿ, ಅದು ಬೇಕಾದರೆ ನಾನು 10%ಅಲ್ಲಿ ಶೋರಲ್ಲಿ ಹೋಗ್ತೀನಿ ಓಕೆ. ಅದೇ ಕೆಳಗಡೆ ಬಾಟಮಲ್ಲಿ 370ಇಂದ ಬ್ರೇಕ್ ಆದರೆ ಓಕೆನಾ, 370ಇಂದ ಬ್ರೇಕ್ ಆದರೆ ಇಲ್ಲಿ ಬೇಕಾದರೆ ನಾನು 60% ಇಡ್ತೀನಿ ಪುಟ್ ಕಡೆ ಓಕೆ. ಪುಟ್ ಕಡೆ ಕ್ಲಿಯರಾಗಿದೆ ವ್ಯೂ. ಅದು ಟಾರ್ಗೆಟ್ ಬಂದುಬಿಟ್ಟು ಅದೇ 175 ಬಂದುಬಿಟ್ಟು ಮತ್ತು 25K ಮೇಲೆ ಒಂದು 30 ಪಾಯಿಂಟಿಗೆ ಬುಕ್ ಮಾಡ್ಕೊಂಬಿಡಿ ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಇನ್ನೊಂದು ವೀಕೆಂಡ್ ಇದೆ ಓಕೆ, ವೀಕೆಂಡ್ ಇದೆ ಮತ್ತು ರಜೆ ಬೇರೆ ಇದೆ, ಸಾಟರ್ಡೆ ಮತ್ತು ಸಂಡೇ ಓಕೆನಾ. ಇವೆರಡು ದಿನ ಸ್ವಲ್ಪ ಎಂಜಾಯ್ ಮಾಡಿ ಓಕೆನಾ. ಬರೀ ಟ್ರೇಡಿಂಗ್ ಅಂತ ಕೂತ್ಕೊಳ್ಳೋಕೆ ಹೋಗಬೇಡಿ, ಎಂಜಾಯ್ ಮಾಡಿ, ಫ್ಯಾಮ್ಲಿ ಜೊತೆ ಟೈಮ್ ಕೊಡಿ. ಬೈ ಚಾನ್ಸ್ ಇದು ಇವತ್ತೇ ಟಾರ್ಗೆಟ್ ಹಿಟ್ಟಾಯಿತು ಅಂದ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ಕ್ಯಾರಿ ಫಾರ್ವರ್ಡ್ ಮಾಡೋರಿದ್ರು ಓಕೆನಾ, ಕ್ಯಾರಿ ಫಾರ್ವರ್ಡ್ ಮಾಡೋರಿದ್ರು ಒಂದು ಲಾಟಲ್ಲಿ ಬೇಕಾದರೆ ಮಾಡ್ಕೊಳ್ಳಿ, ಬೇಡ ಅಂತ ಇಲ್ಲ. ಬಟ್ ಎಕ್ಸಿಟ್ ಮಾಡೋಕ್ಕೆ ಹೋಗಬೇಡಿ ಓಕೆ. ಯಾಕೆಂದರೆ ಒಂದು ಸತಿ ರೀಟೆಸ್ಟಿಗೆ ಬರುತ್ತೆ ಮತ್ತು ಫಾಲ್ ಆದ್ರೂ ಆಗುತ್ತೆ ಮಂಡೇ ದಿವಸ. ಸೊ ವೀಕೆಂಡು ಫ್ಯಾಮ್ಲಿಗೆ ಮತ್ತು ಫ್ರೆಂಡ್ಸಿಗೆಲ್ಲ ಟೈಮ್ ಕೊಟ್ಟು ಎಂಜಾಯ್ ಮಾಡ್ಕೊಳ್ಳಿ ಓಕೆನಾ. ಸೊ ಅದಾದ ತಕ್ಷಣ ಇನ್ನೊಂದು ಏನೋ ಹೇಳಬೇಕಂದ್ರೆ ನೆನಪೋಯ್ತು ಓಕೆ. ಸೊ ಒಂದು ನಿಮಿಷ ಇರಿ, ಇನ್ನೊಂದು ಏನಾದರೂ ನೆನಪು ಬಂದಿದೆ ಅನ್ನೋ ನೋಡ್ತೀನಿ. ವೀಕ್ಲಿ ಕ್ಯಾಂಡಲಲ್ಲೂ ಬಿಯರಿಶ್ ಇದೆ. ಸೊ ಮಂತ್ಲಿ ಕ್ಯಾಂಡಲಲ್ಲಿ ಇನ್ನೂ ಡೋಜಿ ಇದೆ ಓಕೆನಾ, ಇನ್ನೂ ಡೋಜಿ ಕ್ಯಾಂಡಲೇ ಇದೆ. ಸೊ ಇದೇನು ಫಿಲ್ ಮಾಡೋಕ್ಕೆ ಬರುತ್ತೋ ರೆಡ್ ಕ್ಯಾಂಡಲಿಂದ, ಅದೇ ಹೇಳಿದ್ನಲ್ಲ, ಈ ಲೆವೆಲ್ ಏನಾದರೂ ಬ್ರೇಕ್ ಆದರೆ ತುಂಬಾ ಕೆಳಗೆ ಬರುತ್ತೆ, ಹೇಳಿಕ್ಕಾಗಂಗಿಲ್ಲ. ಈ ಲೆವೆಲ್ ಒಳಗೂ 25,000 ತುಂಬ ಅಂತಂದರೆ ಇಲ್ಲಿದೆ, ಇದು ಅಲ್ಲ 25,000 ಓಕೆನಾ. 25Kವರೆಗೂ ಇಲ್ಲಿ ಫಿಲ್ ಆಗುತ್ತೇನೋ ಅಂತ ರೆಡ್ಡಿಂದ ಕಾಯ್ದು ನೋಡಬೇಕು. ಸ್ವಲ್ಪ ಬಿ ಕೇರ್ಫುಲ್, ಯಾಕಂದರೆ ಮಂತ್ಲಿ ಮತ್ತು ಮಂಡೇ ಮತ್ತು ಟ್ಯೂಸ್ಡೇ ಅದರಲ್ಲಿ ಬೇರೆ ಮಂತ್ ಎಂಡ್ ಇದೆ ಓಕೆನಾ. ಇನ್ನೂ ಮಂತ್ ಎಂಡ್ ಮುಗ್ದಿಲ್ಲ. ನೀವು ಇವತ್ತೇ ಮುಗೀತು, 27th ಮುಗೀತು, ಇಲ್ಲ ಅಂತ ಇಲ್ಲ. ಬಟ್ ಇನ್ನೂ ಡೇಸ್ ಇದೆ. ಎಕ್ಸ್ಪೈರಿ ಎಲ್ಲಿವರೆಗೆ ಇದೆ ಅಂತಂತಂದರೆ ಮಾರ್ಚ್ 2 ಇದೆ ಓಕೆನಾ. ಸೊ ಇಲ್ಲಿವರೆಗೂ ಸ್ವಲ್ಪ ಬಿ ಕೇರ್ಫುಲ್. ಇಲ್ಲಿಂದ ಸ್ವಲ್ಪ ಏನಾದರೂ ವಾಲೆಟೈಲ್ ಆಗೋ ಚಾನ್ಸಸ್ಸು ಇರುತ್ತೆ. ಏನಾಗುತ್ತೆ ಹೇಳಿಕ್ಕಾಗಂಗಿಲ್ಲ ಮಾರ್ಕೆಟು. ಸ್ವಲ್ಪ ಹುಷಾರಿಂದ ಟ್ರೇಡ್ ಮಾಡಿ, ಕಮ್ಮಿ ಇಟ್ಕೊಳ್ಳಿ. ಕೆಳಗಡೆ ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿ, ಬೇಡ ಅಂತ ಇಲ್ಲ. ಆದರೂ ಸ್ವಲ್ಪ ಬಿ ಕೇರ್ಫುಲ್ ಓಕೆನಾ. ಸೊ ಟೇಕ್ ಕೇರ್, ಸಿ ಯು ಸೂನ್.